ಕಂಬಾಲಪಲ್ಲಿಯಲ್ಲಿ ಭಕ್ತರ ಜನಸಾಗರ ಶ್ರೀ ವೇಣುಗೋಪಾಲ ಕೃಷ್ಣಸ್ವಾಮಿ ಆಲಯದ ಜೀರ್ಣೋದ್ಧಾರ ಮಹೋತ್ಸವ ಸಂಭ್ರಮ. ಪುರಾತನ ಕಾಲದ ಭಕ್ತರ ಪವಾಡ ಮಹಿಮೆಯ ಪುಣ್ಯಕ್ಷೇತ್ರವಾದ ಕಂಬಾಲಪಲ್ಲಿ ಗ್ರಾಮದಲ್ಲಿ ದಿವ್ಯಭಕ್ತಿ ಸಂಭ್ರಮ ಮನೆ ಮಾಡಿದೆ. ಗ್ರಾಮದ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಕೃಷ್ಣಸ್ವಾಮಿ ಆಲಯದ ಜೀರ್ಣೋದ್ಧಾರ, ಮಹಾಸಂಪ್ರೋಕ್ಷಣ ಹಾಗೂ ಕಲ್ಯಾಣೋತ್ಸವ ಮಹೋತ್ಸವ ಶನಿವಾರ ಮತ್ತು ಭಾನುವಾರ ಅತ್ಯಂತ ವೈಭವದಿಂದ ಜರುಗಿತು. ಹಿಂದೆಂದೂ ಕಾಣದ ಭಕ್ತರ ಜನಸಾಗರವೇ ಈ ದಿನ ದೇವಸ್ಥಾನದ ಆವರಣದಲ್ಲಿ ಕಂಡುಬಂದಿದ್ದು, ಇಡೀ ಗ್ರಾಮವೇ ಹಬ್ಬದ ವಾತಾವರಣದಲ್ಲಿ ತೇಲಾಡಿತು. ರೋಣೂರಿನ ಪ್ರಧಾನ ಆಗಮಿಕರು ಹಾಗೂ ಅರ್ಚಕರಾದ ಮೋಹನ್ ರಾಜ್ಗೋಪಾಲ್ ಭಟ್ಟರ್ ಮತ್ತು ಸಹಾಯಕ ಅರ್ಚಕರಾದ ಆರ್. ಎಂ. ಕೃಷ್ಣವರ್ಧನ್ ಭಟ್ಟರ್ ಅವರ ನೇತೃತ್ವದಲ್ಲಿ ಶಾಸ್ತ್ರೋಕ್ತವಾಗಿ ಹಾಗೂ ವೈದಿಕ ವಿಧಿವಿಧಾನಗಳೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡವು. ರಾಜಕೀಯ ಧುರಿತರು, ಗಣ್ಯರ ಮಹಾಪೂರ. ಈ ಐತಿಹಾಸಿಕ ಧಾರ್ಮಿಕ ಕಾರ್ಯಕ್ರಮಕ್ಕೆ ತಾಲೂಕು, ಹೋಬಳಿ ಮಟ್ಟ ಸೇರಿದಂತೆ ಕೋಲಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಪ್ರಮುಖ ರಾಜಕೀಯ ನಾಯಕರು, ಜನಪ್ರತಿನಿಧಿಗಳು ಹಾಗೂ ಸಮಾಜದ ವಿವಿಧ ರಂಗಗಳ ಗಣ್ಯರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಪ್ರಮುಖ ಗಣ್ಯರು: ಗೌರವಾನ್ವಿತ ಸ್ಥಳೀಯ ಶಾಸಕರು ಹಾಗೂ ಸಂಸದರು, ಎಂಪಿ, ಮಾಜಿ ಶಾಸಕರು ಹಾಗೂ ಮಾಜಿ ಎಂಎಲ್ಸಿಗಳು, ಶ್ರೀ ಭೀಮಗುಂಡ್ಲು ಶಿವಾರೆಡ್ಡಿ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, ಹಿರಿಯರು ಹಾಗೂ ಜನಸಾಮಾನ್ಯರ ಅಭಿವೃದ್ಧಿ ನಾಯಕರು, ಶ್ರೀ ಸಿಎಂಆರ್ ಶ್ರೀನಾಥ್, ಕೋಲಾರದ ಖ್ಯಾತ ಸಮಾಜ ಸೇವಕರು, ಶ್ರೀ ವೈ. ಎ. ನಾರಾಯಣಸ್ವಾಮಿ, ಮಾಜಿ ಶಾಸಕರು, ಶ್ರೀ ಮೀಸಗಾನಹಳ್ಳಿ ಶ್ರೀನಿವಾಸ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಶ್ರೀ ಬಂಡಪಲ್ಲಿ ಕೃಷ್ಣಾರೆಡ್ಡಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಶ್ರೀ ವೇಣುಗೋಪಾಲ್ ರೆಡ್ಡಿ, ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು, ಡಾ. ಕೆ. ಎನ್. ವೇಣುಗೋಪಾಲ್, ಹಿರಿಯರು, ದಾನಿಗಳು ಮತ್ತು ಭಕ್ತರ ಅಳಿಲು ಸೇವೆ. ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ಹೆಗಲು ಕೊಟ್ಟು ನಿಂತ ದಾನಿಗಳಾದ ಬೆಂಗಳೂರಿನ ರವೀಂದ್ರ ಮತ್ತು ಕುಟುಂಬದವರು, ಗಣೇಶ್ ಮತ್ತು ಕುಟುಂಬದವರು ಹಾಗೂ ನಂಬಿಹಳ್ಳಿಯ ದಿವಂಗತ ಪಿಟೀಲು ವೆಂಕಟರೋಣಪ್ಪ ಅವರ ಕುಟುಂಬದವರು ಮತ್ತು ಸಂಬಂಧಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ವಿಶೇಷ ಪೂಜೆ ಸಲ್ಲಿಸಿದರು. ಇವರೊಂದಿಗೆ ದೇವಸ್ಥಾನದ ಪದಾಧಿಕಾರಿಗಳು, ಊರಿನ ಹಿರಿಯರು, ಯುವ ಮುಖಂಡರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಪ್ರತಿಯೊಂದು ಮನೆ ಕುಟುಂಬದವರು ದೇವಸ್ಥಾನದ ಅಭಿವೃದ್ಧಿಗೆ ಸಹಕರಿಸುವ ಮೂಲಕ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದರು. ಹೃತ್ಪೂರ್ವಕ ಕೃತಜ್ಞತೆ. ಆಲಯದ ಜೀರ್ಣೋದ್ಧಾರ ಹಾಗೂ ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದ ಎಲ್ಲಾ ಭಕ್ತಾದಿಗಳಿಗೆ, ಗಣ್ಯರಿಗೆ, ಜನಸಾಮಾನ್ಯರಿಗೆ ಹಾಗೂ ಮುಖಂಡರಿಗೆ ಕಂಬಾಲಪಲ್ಲಿ ಗ್ರಾಮಸ್ಥರು ಮತ್ತು ದೇವಸ್ಥಾನ ಮಂಡಳಿಯವರು ಜಂಟಿಯಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಬಂದಿದ್ದ ಸಹಸ್ರಾರು ಭಕ್ತರಿಗೆ ಮಹಾಪ್ರಸಾದ ವಿನಿಯೋಗ, ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಶ್ರೀನಿವಾಸ್ ನಾಮಧೇಯಸ್ಯ ಸಹ ಕುಟುಂಬಾನಾಂ ಅಸಜಮಾನಸ್ಯ ಗೋತ್ರೋದ್ಭವಸ್ಯ ಗದ್ದರಾಲಿ ಗೋತ್ರೋದ್ಭವಸ್ಯ ಪ್ರಸನ್ನಕುಮಾರ್ ನಾಮಧೇಯಸ್ಯ ಸಹ ಕುಟುಂಬಾನಾಂ ಅಸಜಮಾನಸ್ಯ ಗೋತ್ರೋದ್ಭವಸ್ಯ ನಕ್ಕಲ ಗೋತ್ರೋದ್ಭವಸ್ಯ ಬೈರಾರೆಡ್ಡಿ ನಾಮಧೇಯಸ್ಯ ನಾಗರತ್ನಮ್ಮ ನಾಮ್ಯಾಃ ಸಹ ಕುಟುಂಬಾನಾಂ ಅಸಜಮಾನಸ್ಯ ಗೋತ್ರೋದ್ಭವಸ್ಯ ಚಾಮಂತಿ ಪೂಲಗೋತ್ರೋದ್ಭವಸ್ಯ ವೆಂಕಟರಮಣಪ್ಪ ನಾಮಧೇಯಸ್ಯ ರೆಡ್ಡಮ್ಮ ನಾಮ್ಯಾಃ ವೆಂಕಟೇಶ್ ಗೌಡ ನಾಮಧೇಯಸ್ಯ ಸಹ ಕುಟುಂಬಾನಾಂ ಸಹ ಕುಟುಂಬಾನಾಂ ಪರಮಂ ಪದಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ವೇಣುಗೋಪಾಲ ಸ್ವಾಮಿ ಪಾದಗಳಿಗೆ ಗೋವಿಂದೋ ಗೋವಿಂದ, ನಾಥ ರಕ್ಷಕ ಗೋವಿಂದೋ ಗೋವಿಂದ, ಆಪದ್ಬಾಂಧವ ಗೋವಿಂದೋ ಗೋವಿಂದ, ಆಂಜನೇಯ ವರದ ಗೋವಿಂದೋ ಗೋವಿಂದ. ಭಾಗಂ ದೇವೇಭ್ಯೋ ವಿದಧಾತ್ಯಾಯನ್ ಚಂದ್ರಮಾ ಆಸ್ತಿರತಿ ದೀರ್ಘಮಾಯುಃ ಶತಮಾನಂ ಭವತಿ ಶತಾಯುಃ ಪುರುಷ ಶ್ರತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಕೃಷ್ಣಸ್ವಾಮಿ ಸಂಪೂರ್ಣಾನುಗ್ರಹ ಕೃಪಾ ಕಟಾಕ್ಷ ಫಲಪ್ರಸಾದ ಸಿದ್ಧಿರಸ್ತು. ಆಯುರಾರೋಗ್ಯ ಭಾಗ್ಯತಾ ಸಿದ್ಧಿರಸ್ತು. ಪುನರ್ದರ್ಶನ ಪ್ರಾಪ್ತಿರಸ್ತು. ಮಹದೇಶ್ವರ್ಯಾಭಿವೃದ್ಧಿರಸ್ತು. ಮನಸಾಭೀಷ್ಟ ಪ್ರಾರ್ಥನಾ ಸಿದ್ಧಿರಸ್ತು. ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಕೃಷ್ಣಸ್ವಾಮಿ ಸಂಪೂರ್ಣ ಅನುಗ್ರಹ ಕೃಪಾ ಕಟಾಕ್ಷ ಫಲಪ್ರಸಾದ ಸಿದ್ಧಿರಸ್ತು. ರಧ್ಯಾಸ್ಮ ಹವ್ಯೇ ನಮಸೋಪಸದ್ಯ ಮಿತ್ರಂ ದೇವಂ ಮಿತ್ರಧೇಯನ್ನೋ ಅಸ್ತು. ಅನುರಾಧಾನ್ ಹವಿಷಾ ವರ್ಧಯಂತಃ
ಶತಂಜೀವೇಮ ಶರಧಃ ಸವೀರಾಃ ರುಕ್ಮಿಣೀ ಸತ್ಯಭಾಮಾ ಸಮೇತ ವೇಣುಗೋಪಾಲ ಕೃಷ್ಣ ಸ್ವಾಮಿ ಸಂಪೂರ್ಣ ಅನುಗ್ರಹ ಕೃಪಾ ಕಟಾಕ್ಷ ಅಗ್ರಗಣ್ಯ ನಾಯಕರು, ತಾಲೂಕು ಯಾದವರ ಸಂಘದ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಮೀಸ್ಗನ್ಪಲ್ಲಿ ಸೀನಣ್ಣ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಕಂಬಾಲಪಲ್ಲಿ ಗ್ರಾಮದ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅದರ ಜೊತೆ ಈ ದೇವಸ್ಥಾನಕ್ಕೆ ನಮಗ್ ಬೇಕಾಗಿರ್ತಕ್ಕಂಥ ಸಹಕಾರ ಅವ್ರ ಕೈಯಲ್ಲಿ ಆಗುವಂತದ್ದು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ನಮ್ಮ ಊರಿನ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಜೆಡಿಎಸ್ ಘಟಕದ ಹಿರಿಯ ನಾಯಕರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ನೇಹಿತರು ನಮ್ಮ ಭೀಮಗುಂಡಪಲ್ಲಿ ಶಿವಣ್ಣ ಅವರು ಬಂದಿದ್ದಾರೆ. ಆ ಶಿವರೆಡ್ಡಿ ಅಣ್ಣನಿಗೆ ನಮ್ಮೂರಿನ ಪರವಾಗಿ ನಾವು ಧನ್ಯವಾದಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮದಲ್ಲಿ ಅವರು ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವ್ರ ಕೈಯಿಂದ ಆಗುವಂತ ಸಹಕಾರ ನಾವು ನೀಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇವತ್ತು ನಮ್ಮೂರಿಗೆ ಬಂದು ನಮ್ಮ ಆತಿಥ್ಯನ ಸ್ವೀಕರಿಸಿರೋದ್ರಿಂದ ಅವ್ರಿಗೂ ಸಹ ನಮ್ಮೆಲ್ಲರ ಪರವಾಗಿ ನಾವು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಾವು ಚಿಕ್ಕವರಾಗಿದ್ದಾಗ ನಮ್ಮ ತಾಯಿ ಜೊತೆ ಬರ್ತಾ ಇದ್ದು ಸಣ್ಣ ದೇವಸ್ಥಾನ ಇದೆ. ನಮ್ಮ ಪಕ್ಕದಲ್ಲೇ ಮನೆಯಾದ ಬಳಿ ಜಮೀನು ಇತ್ತು. ಇದೇ ಊರಲ್ಲಿ ಯಾವಾಗ್ಲೂ ನಾನು ನಮ್ಮ ಅಣ್ಣ ಎದುರು ಹಿಡ್ಕೊಂಡು ನೇಗ್ಲು ಹೊತ್ಕೊಂಡು ಹೋಗಿ ಅಲ್ಲಿ ಉಟ್ಕೊಂಡ್ ಬರ್ತಾ ಇದ್ವಿ. ಹಾಗಾಗಿ ಕಂಬಾಲಪಲ್ಲಿಗೆ ಬಂದಿದ್ದು ಖುಷಿ ಆಗಿದೆ, ಕಂಬಾಲಪಲ್ಲಿಗೆ ಕರೆದಿದ್ದು ಖುಷಿ ಆಗಿದೆ. ನೀವೆಲ್ಲರೂ ಸೇರಿ ನಮ್ಮ ಮನೆಗೆ ಬಂದು ಒಟ್ಟಾಗಿ ಪ್ರೀತಿಯಿಂದ ಕರೆದಿದ್ದೀರಿ. ಪ್ರೀತಿಗೆ ಹೋಗ್ಬಿಟ್ಟು ಬಂದಿದ್ದೇನೆ. ನಾವೆಲ್ಲ ಜೊತೆಗೆ ಹೋಗೋಣ. ನಿಮ್ಮೂರು ಬೇರೆ ನಮ್ಮೂರು ಬೇರೆ ಅಲ್ಲ. ದೇವಸ್ಥಾನ ಚೆನ್ನಾಗಿ ಮಾಡಿದ್ದೀರಿ, ಎಲ್ರಿಗೂ ಗೌರವ ಕೊಟ್ಟಿದ್ದೀರಿ, ಎಲ್ಲಾ ಪಾರ್ಟಿಗಳನ್ನು ಕರೆದಿದ್ದೀರಿ. ಅದೇ ಖುಷಿ ನನಗೆ. ಇಲ್ಲಿ ರಾಜಕೀಯ ಬೇಡ ನಾವಾಗಲೇ ಹೇಳಿದೆ. ಹಾಗಾಗಿ ಎಲ್ಲ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್, ಇನ್ನೂ ಯಾವ್ದೋ ಹೊಸ ಪಾರ್ಟಿ ಆ ಪಾರ್ಟಿ ಎಲ್ಲರೂ ಬಂದು ಸಹಾಯ ಮಾಡಿದ್ರೆ 4 ಜನ 4 ಕೈ ಹಾಕಿದ್ರೆ ಯಾವ ಕೆಲಸ ಉಳಿಯಲ್ಲ. ಎಲ್ಲ ಕೆಲಸ ಈ ದೇವಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೇನೆ ವೇಣುಗೆ, ನೀವು ಇದನ್ನ ಗೋಪುರವನ್ನು ಎಸ್ಟಿಮೇಟ್ ಮಾಡಿ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿ. ನೀವೆಲ್ಲರ ಹತ್ರ ಹೋಗಿ ವಸೂಲ್ ಮಾಡ್ಕೊಂಡ್ ಬನ್ನಿ, ಎಷ್ಟು ಕೊಡ್ತಾರೆ ಇಲ್ಲಿ. ಕೊನೆ ತನ ಹತ್ರ ಬನ್ನಿ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮ್ಮೂರು ನಮ್ಮೂರಿಗೆ ರೋಡ್ ಮಾಡೋದನ್ನ 50 ಲಕ್ಷ ರೂಪಾಯಿಯಲ್ಲಿ ಅಪ್ರೂವ್ ಮಾಡಿಸಿದ್ದೀನಿ. ಅದೇನಾಗಿದೆ 5% ಕಡಿಮೆ ಹಾಕಿದ್ದಾರೆ ಎಸ್ಆರ್ ರೇಟ್ಗಿಂತ. ಹಾಗಾಗಿ ಯಾವ ಕಾಂಟ್ರಾಕ್ಟ್ ಮುಂದೆ ಬರ್ತಾ ಇಲ್ಲ. ಇವಾಗ ಲಾಸ್ಟ್ ನಾನೇ ಕಟ್ಕೊಡ್ಬೇಕು, ನಾನೇ ರೋಡ್ ಮಾಡಿಸ್ಬೇಕು. ಇವಾಗ ನನ್ನ ಆಸೆ ಏನು ಅಂದ್ರೆ ನಮ್ಮೂರಿಗೆ ರೋಡ್ ಇಲ್ಲ, ಮಾವಂತಪ್ಪಲ್ಲಿ ನಡ್ಕೊಂಡು ಹೋಗೋದು, ಸೈಕಲ್ ಹೋಗೋದು ಜಾಗ ಇಲ್ಲ. ಹಾಗಾಗಿ ರೋಡ್ ಮಾಡಿಸ್ಕೊಡ್ತೀನಿ. ಟೆಂಡರ್ ಮಾಡಿಸಿದ್ದೀನಿ, ದುಡ್ಡು ರೆಡಿ ಆಗಿದೆ. ಜಿಲ್ಲಾ ಪಂಚಾಯತಿಯಲ್ಲಿ 45 ಲಕ್ಷ ರೂಪಾಯಿ ದುಡ್ಡು ರೆಡಿ ಇದೆ. ಅದಕ್ಕೆ 55 ಲಕ್ಷ ಖರ್ಚಾಗಿದೆ. ಅದಕ್ಕೋಸ್ಕರ ಸುಮ್ಮನೆ ಕಾಯ್ತಾ ಇದ್ದೀನಿ. ಮಾಡಿಸ್ಕೊಡ್ ಜವಾಬ್ದಾರಿ ನಂದು. ನಾನು ಮಾತು ಕೊಟ್ಟಿದ್ರೆ ಮಾಡಿಸ್ಕೊಡ್ತೀನಿ. ನೀವು ಯಾರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಯಾರೋ ಪಾಪ ಊರಲ್ಲಿ ಕೆಲವರು ಹೇಳಿದ್ದಾರೆ, ಏನಪ್ಪ ಗುದ್ದಿ ಪೂಜೆ ಆಯ್ತು ಮಾಮೂಲಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ದಾರೆ. ಎಲ್ಲ ವಿಚಾರ ಗೊತ್ತಾಗುತ್ತೆ, ನನಗೇನು ಗೊತ್ತಾಗದಿಲ್ಲ. ಅವ್ರೇನೇ ಅಂದ್ಕೊಳ್ಳಿ, ಕೆಲಸ ಆದ್ಮೇಲೆ ಅದಕ್ಕೆ ಉತ್ತರ ಸಿಗುತ್ತಲ್ವಾ ಅಲ್ವಾ. ಕೆಲವರೆಲ್ಲ ಟೀ ಅಂಗಡಿ ಕುರ್ಕೊಂಡು ಮಾತಾಡ್ತಾ ಇರ್ತಾರೆ. ಕೆಲವು ಸ್ವಾತಂತ್ರ್ಯ ಬಂದು 80 ವರ್ಷ ಆದ್ರೂ ಇನ್ನ ಹಳ್ಳಿಗಳ ಮಧ್ಯೆ ರೋಡ್ ಇಲ್ವಲ್ಲ ಅಂತ ಹೇಳಿ ಗಮನಿಸಿ, ನಾನು ನಮ್ಮ ಸರ್ಕಾರ ಇದ್ದಾಗ ಆ ರೋಡ್ ಸ್ಯಾಂಕ್ಷನ್ ಮಾಡಿಸಿ, ದುಡ್ಡಿಡಿಸಿ, ಟೆಂಡರ್ ಮಾಡಿಸಿದ್ದೀನಿ. ಇವತ್ತು ಯಾರ್ಯಾರು ಕಾಮೆಂಟ್ ಮಾಡ್ತಾರಲ್ಲ ಅವರೆಲ್ಲ ಕೇಳಬೇಕಾಗಿತ್ತು ಮೊದಲು ಹೋಗಿ, ಅವರ ಸರ್ಕಾರಗಳಿದ್ದಾಗ ಯಾಕೆ ಮಾಡಿಲ್ಲ ಅಂತ ಹೇಳಿ. ನಾನು ಟೆಂಡರ್ ಅದು ಮಾಡಿಸಿದ್ದೀನಲ್ವಾ. ನನಗೆ ಇದುವರೆಗೂ ನಿಮ್ಮವರು ಒಂದು ಓಟ್ ಹಾಕಿದ್ದೀರಾ? ಹಾಕಿಲ್ಲ. 78ರಿಂದ ಓಟ್ ಹೊತ್ತಿದ್ದೀರಿ, 83 ಓಟ್ ಹೊತ್ತಿದ್ದೀರಿ. ಅವ್ರು ಕೇಳ್ಬೇಕಾಗಿತ್ತು ಇದುವರೆಗೂ ಹೋಗಿ ಯಾಕೆ ರೋಲ್ ಮಾಡಿಲ್ಲ ಅಂತ ಹೇಳಿ. ನಾವೆಲ್ಲ ಒಂದೇ, ನಾವೆಲ್ಲ ಕನ್ನಡಿಗರು, ನಾವೆಲ್ಲ ಒಂದೇ ಅನ್ನೋ ರೀತಿ ಎಲ್ಲ ಜನಾಂಗ ರಾಜಕೀಯ ರಹಿತವಾಗಿ ಇವತ್ತು ದೇವಸ್ಥಾನದಲ್ಲಿ ಎಲ್ಲ ಭಾಗವಹಿಸಿರೋದು ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ. ಇಂಥ ರಾಜಗೋಪುರಕ್ಕೆ ಸಹಾಯ ನಮ್ದು ಕೂಡ ಬೇಕು ಅಂತ ಅವೆಲ್ಲ ಕೇಳ್ತಾ ಇದ್ದೀರಿ. ನನಗೆ ಭಾಗ್ಯ ಇದೊಂದು ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಇಂಥವೆಲ್ಲ ಸಿಗಲ್ಲ. ಸುಮಾರು 500-600 ವರ್ಷದ ಇತಿಹಾಸದ ಪುರಾತನ ದೇವಸ್ಥಾನ. ಆ ದೇವಸ್ಥಾನಕ್ಕೆ ನಮ್ದು ಒಂದು ಅಳಿಲಿ ಸೇವೆ ಖಂಡಿತ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ನಮ್ಮನ್ನ ಅಣ್ಣ ಆದಂತ ನಾರಾಯಣ ಸಾಮಣ್ಣವರು ನಮ್ಮ ಜೊತೆಲೆ ಈ ದೇವಸ್ಥಾನದಲ್ಲಿ ಸಿಕ್ಕಿದ್ರು. ಇನ್ನ ಪುಣ್ಯ ಅಂತ ಹೇಳಿ ನಾನು ಭಾವಿಸಿ, ನಮ್ಮ ಅಧ್ಯಕ್ಷರು ಅನುಶ್ರೀ ಮುನ್ರಾಜ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮಗೆ ಮತ್ತೊಮ್ಮೆ ಊರಿನ ಕಂಬಾಲಪಲ್ಲಿಯ ಎಲ್ಲ ಮುಖಂಡರುಗಳಿಗೆ ವಂದಿಸಿ, ಮತ್ತೊಮ್ಮೆ ನಮ್ಮ ನಾರಾಯಣ ಸಾಮಣ್ಣವರು ಅವರ ಆಶೀರ್ವಾದ ಅಡಿಯೇ ನಾವೆಲ್ಲ ಬೆಳೀತಾ ಇದ್ದೇವೆ ಅಂತ ಮಾರ್ಗದರ್ಶಕರು ಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.
ಶ್ರೀ ವೇಣುಗೋಪಾಲ್ ಪ್ರಸನ್ನ. ನಮ್ಮ ಅಣ್ಣ ಕೃಷ್ಣಮೂರ್ತಿ ಮತ್ತು ಉಷಾ ಅವ್ರಿಗೆ 53 ವರ್ಷ ಆಯ್ತು, ಮದುವೆ ಆಯ್ತು. ಆ ದಂಪತಿಗಳು ಸುಖಕರು. ಅದ್ರ ಜೊತೆಗೆ ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಅಣ್ಣ ನೀವು ಬರ್ಬೇಕಂದ್ರೆ ನಾನು ಇದೀನಪ್ಪ ಅಂತ ನಮ್ಗೆ ಬೆಂಬಲವಾಗಿ ನಿಂತ್ಕೊಳ್ಳುವಂತ ಡಾಕ್ಟರ್ ವೇಣುಗಣ್ಣ ಅವರು, ಅವರಿಗೆ ನಮ್ಮ ಊರಿನ ಪರವಾಗಿ ಮತ್ತು ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನದ ಆ ದೇವರ ಪರವಾಗಿ ನಾವು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದ್ರ ಜೊತೆ ಅಣ್ಣ ನಾವು ಗೋಪುರದ ಕೆಲಸ ಹಿಡಿದೀವಿ, ನಿಮ್ ಕೈಯಲ್ಲಿ ಆಗುವಂತ ನೆರವು ಈ 3 ತಿಂಗಳ ನಂತರ ನಿಮ್ ಕೈಯಲ್ಲಿ ಏನ್ ಸಹಾಯ ಆಗುತ್ತೋ ಅದನ್ನ ಮಾಡ್ಬೇಕು ಅಂತ ಊರು ಜನರ ಪರವಾಗಿ ನಿಮ್ಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಕಂಬಾಲ್ಪಲ್ಲಿ ಗ್ರಾಮದಲ್ಲಿ ಚೋಳರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅದನ್ನು ಶಿಥಿಲಗೊಂಡಾಗ ಈ ಗ್ರಾಮದ ಎಲ್ಲ ಜನರು ಸೇರಿ ವಿಶೇಷವಾಗಿ ನಮ್ಮ ವೇಣುಗೋಪಾಲ್ ಅವರ ನೇತೃತ್ವ ವಹಿಸಿ ಈ ಒಂದು ದೇವರ ಕೆಲಸನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವ್ರಿಗೆ ನಾನು ಎಲ್ಲರ ಪರವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅವ್ರ ಜೊತೆ ಸದಾ ನಾನು ಇರ್ತೀನಿ. ಅವರು ಏನೋ ಒಂದು ಸಣ್ಣ ಕಾರ್ಯ ಮಾಡಬೇಕು ಅಂತ ಹೇಳಿದ್ರು, ಅದಕ್ಕೆ ನಾನು ಸದಾ ಅವ್ರ ಕೈ ಜೋಡಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ. ಕಂಬಾಲಪಲ್ಲಿ ವೇಣುಗೋಪಾಲ ಸ್ವಾಮಿಯ ಆಶೀರ್ವಾದದೊಂದಿಗೆ ಇವತ್ತು ಆರುಕುಂಟೆ ಪಂಚಾಯತಿಗೆ ಸೇರಿರ್ತಕ್ಕಂಥ ಕಂಬಾಲಪಲ್ಲಿ ಗ್ರಾಮ ಸುಮಾರು ಒಂದು 350 ವರ್ಷಗಳಿಗೂ ಮೇಲ್ಪಟ್ಟು ಆಗಿರ್ತಕ್ಕಂಥ ಹಳೇ ಪುರಾತನ ದೇವಸ್ಥಾನ, ಚೋಳರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದು ಸುಮಾರು ವರ್ಷಗಳಿಂದ ಒಂದ್ ಸ್ವಲ್ಪ ಶಿಥಿಲ ಆಗಿತ್ತು, ಮಳೆ ಬಂದ್ರೆ ಸೋರುವಂತ ವ್ಯವಸ್ಥೆಯಲ್ಲಿತ್ತು. ಸುಮಾರು ವರ್ಷಗಳಿಂದ ನಾವು ಪ್ರಯತ್ನ ಮಾಡ್ತಾ ಬಂದಿದ್ವಿ. ಆ ದೇವ್ರ ಶಕ್ತಿ ಇವಾಗ ನಮ್ಗೆ ಒಂದ್ 45 ದಿನಗಳ ಹಿಂದೆ ನಮ್ಗೆ ಅನುಕೂಲ ಆಯ್ತು. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಆ ದೇವ್ರು ನಮ್ಮನ್ನ ಇಲ್ಲಿಗೆ ಆ ದೇವ್ರ ಕಾರ್ಯ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಮುಂದೆ ಕಳಿಸಿದಾಗ ನಾನು ಬಂದು ಊರಿನ ಜನರ ಜೊತೆ ಸಂಪರ್ಕ ತಗೊಂಡು ಏನಪ್ಪಾ ದೇವಸ್ಥಾನ ಕಾರ್ಯ ಮಾಡ್ಬೇಕು ಅಂದಾಗ ಸುಮಾರು 15-16 ವರ್ಷಗಳಿಂದ ದೂರ ಇರ್ತಕ್ಕಂಥ ಎಲ್ಲಾ ಕುಟುಂಬಗಳು ಒಂದಾಗಿ ನನ್ನ ಕೈ ಜೋಡಿಸಿ ವಿಶೇಷವಾಗಿ ಇವತ್ತು ಎಲ್ರಿಗೂ ಶಕ್ತಿ ತುಂಬಿರ್ತಕ್ಕಂಥ ವೇಣುಗೋಪಾಲ ಸ್ವಾಮಿ ಊರು ಒಂದಾದ ನಂತರ ಕೇವಲ 45 ದಿನಗಳಲ್ಲಿ ನಾವು ಇಡೀ ದೇವಸ್ಥಾನವನ್ನ ಮೇಲ್ಗಡೆ ಇರ್ತಕ್ಕಂಥ 50 ಲೋಡ್ ಮಣ್ಣನ್ನು ತೆಗೆದು ಅದ್ರ ಜೊತೆ ಸಿಮೆಂಟ್ ಹಾಕಿ ಹಾಲೋ ಬ್ಲಾಕ್ಸ್ ಹಾಕಿ ಕಾಂಕ್ರೀಟ್ ದಿನಗಳಲ್ಲಿ ಮುಗಿಸಿ ಇವತ್ತು ದೇವಸ್ಥಾನವನ್ನ ಪುನಶ್ಚೇತನ ಮಾಡಿ ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಮನೆ ಸದಸ್ಯರಿಗೂ ನಾವು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ದೇವಸ್ಥಾನ ಇಷ್ಟೊಂದು ಚೆನ್ನಾಗಿದೆ. ಇವತ್ತು ಹಬ್ಬದ ವಾತಾವರಣ ನಮ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಅದ್ರ ಜೊತೆಗೆ ಎಲ್ಲೆಲ್ಲಿಂದ ಬಂದಿದ್ದೀರಾ, ಬೇರೆ ಊರುಗಳಿಂದ ಬಂದಿದ್ದೀರಾ, ಸಾಕಷ್ಟು ಜನ ಹಿರಿಯ ಮುಖಂಡರು ಬಂದಿದ್ರು, ರಾಜಕಾರಣಿಗಳು ಬಂದಿದ್ರು, ಶಾಸಕರು ಬಂದಿದ್ರು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಬಂದಿದ್ರು. ಅದ್ರ ಜೊತೆ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ವೈ ನಾರಾಯಣಸ್ವಾಮಿ ಅವರು, ವೆಂಕಟೇಶ್ವರ ಅವರು, ತುಪ್ಪಲ್ಲಿ ನಾರಾಯಣಸ್ವಾಮಿ ಅವರು, ವೇಣಣ್ಣ ಅವರು, ದಿಂಬಾಲ್ ಅಶೋಕ್ ರವರು, CS ವೆಂಕಟೇಶ್ ಅವರು, ಅದ್ರ ಜೊತೆಗೆ ಸಾಕಷ್ಟು ಜನ ಮುಖಂಡರೆಲ್ಲ ಬಂದಿದ್ರು. ಅವ್ರಿಗೆಲ್ರಿಗೂ ನಾವು ಮನವಿ ಮಾಡಿದ್ದಿಷ್ಟೇ, ಗೋಪುರ ಕಟ್ಟಕ್ಕೆ ನಿಮ್ ಕೈಯಲ್ಲಾಗುವಂತ ಸಹಕಾರ ನೀಡಿ ಅಂತ ಕೇಳಿದಾಗ ನಾವು ನಿಮ್ ಜೊತೆ ನಿಂತ್ಕೊಳ್ತೇವೆ, ಗೋಪುರ ಕಟ್ಟೋದಕ್ಕೆ ನಿಮ್ಗೆ ಏನ್ ಬೇಕೋ ಸಹಾಯ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ವಿಶೇಷವಾಗಿ ನಮ್ ಜೊತೆ ಯಾವತ್ತು ನಾವು ಪ್ರಾರಂಭ ಮಾಡಿದ್ವೋ ಇಲ್ಲಿ ತನಕ ಯಾರ್ಯಾರು ಕೈ ಜೋಡಿಸಿದ್ದೀರಾ ಅವ್ರಿಗೆಲ್ಲ ನಾನು ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಊರಿನ ಮುಖಂಡರು ಇದ್ರ ಜವಾಬ್ದಾರಿ ವಹಿಸ್ಕೊಂಡಿದ್ರು. ಮುಂದೆ ನಡೀತಕ್ಕಂತ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಅವರು ನನಗೆ ಕೈ ಜೋಡಿಸಿದ್ರೆ ನಾನು ಅವ್ರ ಜೊತೆ ಇದ್ದು ಗೋಪುರದ ಕೆಲಸನೂ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಆ ಗೋಪುರನೂ ರೆಡಿ ಮಾಡ್ತೀವಿ. ಮತ್ತೆ ಬರುವಂತ ದಿನಗಳಲ್ಲಿ ದೇವಸ್ಥಾನಕ್ಕೆ ಏನು ಬೇಕೋ ಎಲ್ಲಾ ವ್ಯವಸ್ಥೆಗಳು ಊರವರೆಲ್ಲ ಸೇರಿ ಮಾಡ್ತೀವಿ ಅಂತ ಹೇಳ್ತಾ ನಾನು ಸಹಕರಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಇದ್ದೀನಿ. ಊರಿನ ಮುಖಂಡರು ಆ ದೇವಸ್ಥಾನದ ಬಗ್ಗೆ ಯಾರಾದ್ರೂ ಒಂದಿಬ್ರು ವಿಶೇಷವಾಗಿ ಹೇಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ದಿನ ಈ ಕಂಬಾಲಪಲ್ಲಿ ಗ್ರಾಮದಲ್ಲಿ ವೇಣುಗೋಪಾಲ ಸ್ವಾಮಿ ಪುರಾತನ ಕಾಲದ ಪ್ರಸಿದ್ಧ ಪುಣ್ಯಕ್ಷೇತ್ರ. ಯಾಕಂದ್ರೆ ಈ ಒಂದು ದೇವರ ಕುಟುಂಬಗಳ ವಂಶಸ್ಥರು ಸುಮಾರು ಜನ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ದಿನ ಈ ಸಂಭ್ರಮ, ಈ ಆಚರಣೆ ಊರಿನ ಗ್ರಾಮಸ್ಥರು ಎಲ್ಲ ಸಮುದಾಯದ ಜನದವರು ಈ ದಿನ ಒಮ್ಮತದಿಂದ ಒಗ್ಗಟ್ಟು ಪ್ರದರ್ಶನ, ಈ ಒಂದು ಶಕ್ತಿ ದೇವರ ಯಾವ ರೀತಿ ಸಂಕಲ್ಪ ಎಲ್ಲ ಸಮಸ್ತ ಜನತೆಗೆ ಶುಭ ಸಿಗುತ್ತೆ. ವಿಶೇಷವಾಗಿ ಒಂದೇ ಒಂದು ಮಾತು ಹೇಳ್ಬೇಕಂದ್ರೆ, ನಾನು ದೇವಸ್ಥಾನ ಹತ್ರ ಬಂದು ಏನಪ್ಪಾ ಹಿಂಗ್ ದೇವ್ರ ಕಾರ್ಯ ಮಾಡ್ಬೇಕು ಅಂತ ನಾನು ಕೇಳಿದಾಗ ಬರೀ 5 ಜನ ಬಂದ್ರು. ಸಂಜೆ ಮತ್ತೆ ಎಲ್ಲರ ಸಮ್ಮುಖದಲ್ಲಿ ಮನೆ ತಿರುಗಾಡ್ಕೊಂಡಿದ್ವಿ. ಆವತ್ತೇನಾಯ್ತು, 2 ದಿನಕ್ಕೆ ಪ್ರತಿಯೊಬ್ಬರಂತೆ ಸುಮಾರು ಒಂದು 70-80 ಜನ ಬಂದ್ರು. ಆಮೇಲೆ 2 ದಿನಕ್ಕೆ ಕಾರ್ಯಕ್ರಮ ಶುರು ಮಾಡಿದ್ವಿ. ನಾವ್ ಹೇಳಿದ್ದೊಂದೇ, ನಮ್ಮಲ್ಲಿ ಜಾತಿ ಇಲ್ಲ, ನಮ್ಮಲ್ಲಿ ಮತ ಇಲ್ಲ, ನಾವ್ ಹೇಳ್ತಾ ಇರೋದೊಂದೇ, ನಾವು ಹಿಂದೂಗಳು, ನಾವು ಬೊಟ್ಟಿಡ್ತಕ್ಕಂಥವ್ರು ಎಲ್ರು ಒಂದೇ ಜಾತಿ ಅನ್ನೋ ಮಾತನ್ನ ಹೇಳಿದೆ. ಅದೇ ರೀತಿ ಎಲ್ರು ನಡ್ಕೊಂಡ್ರು.
ಇವತ್ತು ವಿಶೇಷವಾಗಿ ಎಲ್ಲರೂ ಒಂದಾಗಿದ್ದಕ್ಕೆ ಊರಿನ ಜನತೆಗೆ ಯಾರು ಹಿರಿಯರು ಜವಾಬ್ದಾರಿ ವಹಿಸ್ಕೊಂಡಿದ್ರು ಅವ್ರಿಗೆ ನಾವು ಚಿರಋಣಿಯಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಾವು ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಸುಮಾರು 20 ವರ್ಷಗಳಿಂದ ಸೋರ್ತಾ ಇತ್ತು. ಅದಕ್ಕೆ ಮುಖ್ಯ ಕಾರಣವಾಗಿ ನಮ್ಮ ವೇಣಣ್ಣ ಅವರು ನಮ್ಗೆ ಸಹಾಯ ನೀಡಿ ಇವತ್ತು ಇಷ್ಟು ಮಾತ್ರ ಬೆಳವಣಿಗೆ ಮಾಡಕ್ಕೆ ಅವರಿಂದ ನಾವು ಅವ್ರಿಗೆ ಋಣ ಇರುತ್ತೇವೆ. ಇಡೀ ಕಂಬಾಲಪಲ್ಲಿ ಗ್ರಾಮಸ್ಥರೆಲ್ಲ ಅವ್ರಿಗೆ ಋಣ ಇರ್ತೇವೆ. ಇದು ಇನ್ನ ಮುಂದಗಡೆ ನಮ್ಗೆ ಇನ್ನ ಗೋಪುರ ಬೇಕು. ಗೋಪುರ ಆದ್ಮೇಲೆ ಎಲ್ಲ ಒಗ್ಗಟ್ಟಾಗಿ ಊರೆಲ್ಲ ಒಂದಾಗಿ ಎಲ್ಲ ನಿರ್ವಹಿಸಬೇಕು ಅಂತ ಅವ್ರನ್ನ ಮನವಿ ಕೇಳ್ತಾ ಇದ್ದೀವಿ. ಅರಕುಂಟೆ ಪಂಚಾಯತಿ ಕಂಬಾಲಪಲ್ಲಿ ಗ್ರಾಮದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ನಾವು ಎಷ್ಟು ಕಷ್ಟಪಟ್ಟು ಶ್ರಮಿಸಿದೆವೋ ನಮ್ಮ ಊರಿನ ಜನರಿಗಾಗ್ಲಿ ನಮ್ಮ ಸುತ್ತಮುತ್ತಲಿನ ಜನಗಳಾಗ್ಲಿ ತುಂಬಾ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇನ್ನ ಮುಂದಿನ ದಿನಗಳಲ್ಲಿ ನಮ್ಮ ಗೋಪುರ ಅನ್ನೋದಿದೆ, ಇನ್ನ ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ. ನಮ್ಗೆ ಸಹಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನಮ್ಮೂರಿನ ಜನರಿಗೂ ಅಷ್ಟೇ ತುಂಬಾ ಧನ್ಯವಾದಗಳು ಹೇಳ್ಬಿಟ್ಟು ಸಹಕರಿಸಿ ಎಲ್ಲರೂ ಬಂದು ಕೈ ಜೋಡಿಸಿ ಇದು ಮಾಡಿದ್ದಾರೆ. ಇವತ್ತು ಏನು ಇಷ್ಟು ಜನ ಬಂದು ದೇವರ ಕಾರ್ಯ ಮುಗಿಸ್ಕೊಂಡ್ಬಂದು ಇಷ್ಟು ಜನ ಅಣಸಂತರ್ಪಣೆ ಮಾಡ್ಕೊಂಡು ಹೋಗಿದ್ದಕ್ಕೆ ತುಂಬಾ ತುಂಬಾ ಸಂತೋಷವಾಯ್ತು. ಎಲ್ಲ ನಮ್ಗೆ ಅಷ್ಟು ಖುಷಿಯಾಗಿದೆ. ಇನ್ನ ಮುಂದಿನ ದಿನಗಳಲ್ಲಿ ಇನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಕಂಬಾಲಪಲ್ಲಿ ಗ್ರಾಮದ ಪ್ರತಿಷ್ಠಾಪನಾ ಕಾಲದಲ್ಲಿ ಸುಮಾರು ಎಷ್ಟು ಜನ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡ್ತಾರೆ? ಸುಮಾರು ನಿನ್ನೆಯಿಂದ 1000-1500 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದೀವಿ. ಆಯ್ತಾ, ಇನ್ನ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಮಟ್ಟದಲ್ಲಿ ನಾವು ಅದಕ್ಕೆ ಊಟ ಕೊಡೋದಕ್ಕೆ ನಮ್ಮ ದೇವರು ಅಷ್ಟು ಶಕ್ತಿ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಪ್ರಾರ್ಥಿಸ್ಕೊಳ್ತೀವಿ. ನಾನು ವೇಣುಗೋಪಾಲ್ ರೆಡ್ಡಿ ಅಂತ, ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರು. ಇವತ್ತು ಏನಪ್ಪಾ ನಾವು ಕಂಬಾಲಪಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಯಾರ್ಯಾರು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲಾ ಮುಖಂಡರಿಗೂ, ಅದ್ರ ಜೊತೆ ಈ ದೇವರ ಒಂದು ಸನ್ನಿಧಾನದಲ್ಲಿ ಆಶೀರ್ವಾದ ಪಡೆದಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೂ, ಈ ದೇವಸ್ಥಾನ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜೀರ್ಣೋದ್ಧಾರ ಆಗೋದಕ್ಕೆ ತನು ಮನ ಧನ ಸಹಾಯ ಮಾಡಿರ್ತಕ್ಕಂತ ಪ್ರತಿಯೊಬ್ಬರಿಗೂ, ವಿಶೇಷವಾಗಿ ಕಂಬಾಲಪಲ್ಲಿ ದೇವಸ್ಥಾನಕ್ಕೆ ಮೊದಲಿನಿಂದ ಇಲ್ಲಿವರೆಗೂ ದುಡ್ದಿರ್ತಕ್ಕಂತ ನಿಮ್ಮಂತ ಎಲ್ಲ ಯುವಕರು, ಪುಣ್ಯಾತ್ಮರು, ಹಿರಿಯರು, ಕಿರಿಯರು, ತಾಯಂದಿರು, ವಿಶೇಷವಾಗಿ ದೇವ್ರ ಕಾರ್ಯದಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರು, ಪತ್ರಿಕಾ ಮಾಧ್ಯಮದವರು, ಅದ್ರ ಜೊತೆಗೆ ಪೂಜಾರಿಗಳು, ಆಮೇಲೆ ನಮ್ಮ ನಂಬಿಹಳ್ಳಿ ರವೀಂದ್ರ ಅಂತ ಹೇಳ್ಬಿಟ್ಟು ಹೆಣ್ಣವರು, ಇಡೀ ಅವ್ರ ಕುಟುಂಬ ಏನು ನಮ್ಗೆ ಸ್ಪಂದಿಸಿ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಎಲ್ರಿಗೂ ಸಹ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದ್ರ ಜೊತೆಗೆ ಮುಂದೆ ನಮ್ ಜೊತೆ ನಿಂತ್ಕೊಳ್ಳೋದಕ್ಕೆ ಸಹಕಾರಿಯಾಗಿರ್ತೇವೆ ಅಂತ ಯಾರು ಭರವಸೆ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನಾನು ಒಂದೇ ಮಾತನ್ನ ಹೇಳಕ್ ಬಯಸ್ತೀನಿ. ಈಗಾಗಲೇ ನಮ್ಮ ವೇಣಣ್ಣವರು, ಶಿವಭಕ್ತಿ ಅವರು, ರವಿ ಅವರು ಹೇಳಿದ್ದಾರೆ. ಇವರಿಗೆ ಇನ್ನೊಂದು ವಿಶೇಷ ಇದೆ. ನಮ್ಮ ಕಂಬಾಲಪಲ್ಲಿಕ್ಕಿಂತ ಮುಂಚೆ ಕೃಷ್ಣಾಪುರ ಅಂತ ಒಂದು ಹೆಸರುವಾಸಿ ಆಗಿತ್ತು. ಈ ಕಂಬಗಳನ್ನ ನಿಲ್ಲಿಸಿದಾಗ ಅದಕ್ಕೆ ಕಂಬಾಲಪಲ್ಲಿ ಅಂತ ಬಂತು. ಅದ್ರ ಜೊತೆಗೆ ಈ ದೇವರ ಪವಾಡ ಜಾಸ್ತಿ ಇದೆ. ಕೆಲವೊಬ್ರು ಮದುವೆ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅದು ಹರಕೆ ಯಾರು ಕಟ್ಕೊಂತಾರೋ ಅವ್ರಿಗೆಲ್ರಿಗೂ ದೇವರು ನೆರವೇರಿಸಿದ್ದಾರೆ. ಅದಕ್ಕೆ ಸಾಕ್ಷಿ ಇವತ್ತು ನಾನೇ. ವಿಶೇಷವಾಗಿ ಅಂತ ಒಂದು ಪವಾಡನೂ ಇದೆ. ಇಲ್ಲಿ ಬಂದಿರ್ತಕ್ಕಂಥ ಭಕ್ತಾದಿಗಳು ಯಾರ್ಯಾರು ಬೇಕಾದ್ರೂ ಅವ್ರ ಹರಕೆ ಕಟ್ಕೋಬಹುದು. ಅವರು ಇನ್ನ ಜೀರ್ಣೋದ್ಧಾರಕ್ಕೆ ಅವ್ರ ಸಹಾಯ ಆದ ಏನಾದ್ರು ಮಾಡ್ಬೋದು. ಈ ಒಂದು ಸಂದರ್ಭದಲ್ಲಿ ಈ ಮಾತಾಡಕ್ಕೆ ನಾನು ಬಯಸ್ತೀನಿ. ಲಾಡು ತಿನ್ರಾ? ಊಟ